ಬಿಡ್ರಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡಲಿಕ್ಕೆ ಇವತ್ತು ನಾಡಿನ ಸಮಸ್ತ ಜನತೆ ಬಂದಿದ್ದಾರೆ. ಅವರ ಬದುಕಿಗೆ ಒಂದು ಸಂದೇಶವಾಗಿತ್ತು. ಒಂದು ತಾಯಿ ಒಂದು ಮಹಿಳೆ ಹೇಗೆ ಬಾಳಬೇಕು ಅನ್ನೋದಕ್ಕೆ ಅವರ ಜೀವನವೇ ಒಂದು ಸಂದೇಶವಾಗಿತ್ತು. ಎಲ್ಲ ರೀತಿಯಾದಂತ ಕಷ್ಟ ಸುಖ ಎಲ್ಲರೂ ಒಂದೇ ರೀತಿಯಲ್ಲಿ ಎದುರಿಸಿ ಇಡೀ ಕುಟುಂಬಕ್ಕೆ ಶಕ್ತಿಯನ್ನು ಕೊಟ್ಟು, ವಿಶೇಷವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ರೈತ ನಾಯಕರಾಗಿರುವಂತಹ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾಲದಲ್ಲೂ ಶಕ್ತಿಯನ್ನು ತುಂಬಿ ಮತ್ತು ಅವರ ಮಕ್ಕಳಿಗೂ ಸಹ ಒಂದು ಉತ್ತಮ ವ್ಯಕ್ತಿಗಳಾಗಿ, ಒಂದು ನಾಯಕರಾಗಿ ಕುಮಾರಣ್ಣನವರಿಂದ ಹಿಡಿದು HD ರೇವಣ್ಣನವರು, ಬಾಲಕೃಷ್ಣ ಅವರು ಈ ರೀತಿ ಒಂದು ದೊಡ್ಡ ವ್ಯಕ್ತಿಗಳನ್ನ ನಾಡಿಗೆ ಕೊಟ್ಟಿದ್ದಾರೆ. ಮತ್ತು ಅವರು ವೈಯಕ್ತಿಕವಾಗಿಯೂ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ರು. ಅದಕ್ಕೆ ಯಾವುದಕ್ಕೂ ಧೃತಿಗೆಡದೆ ಅವರ ತಾಳ್ಮೆ, ಅವರ ಸಹಿಷ್ಣುತೆ ಶಕ್ತಿ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಯಾರಲ್ಲೂ ಅಂತ ವ್ಯಕ್ತಿತ್ವ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಎದುರಿಸಿದಂತ ಸವಾಲುಗಳು ಅವ್ರ ಇಡೀ ಕುಟುಂಬದಲ್ಲಿ ಎಲ್ಲಾರನ್ನು ಮೀರಿದಂತ ಅಥವಾ ವ್ಯಕ್ತಿತ್ವ ಆ ತಾಯಿಯಲ್ಲಿ ಕಾಣುವಂತದ್ದಾಗುತ್ತೆ. ವಿಶೇಷವಾಗಿ ಅವ್ರನ್ನ ಕಳ್ಕೊಂಡ ನಂತರ ಅವ್ರ ಬಗ್ಗೆ ಅವರ ಜೀವನದ ಬಗ್ಗೆ ನಾವೆಲ್ಲ ಗಮನಿಸ್ತಾ ಇರ್ಬೇಕಾದ್ರೆ ಅವ್ರು ಯಾವ ರೀತಿ ನಾವು ಸಾಮಾನ್ಯವಾಗಿ ಅವ್ರು ಎದುರಿಸಿದಂತ ಸವಾಲು ಸಮಸ್ಯೆಗಳ ಬಗ್ಗೆ ಅವ್ರಿದ್ದಾಗ ನಾವು ಅಷ್ಟು ಮಹತ್ವ ಕೊಟ್ಟಿರೋಲ್ಲ, ಗಮನಿಸಿ ಅವ್ರು ಕಳ್ಕೊಂಡಾಗ ಅನ್ಸುತ್ತೆ ಯಾವ ರೀತಿ ಅವರು ಎಲ್ಲ ಸಮಸ್ಯೆಗಳನ್ನ ಸಾಧಾರಣವಾಗಿ ನಾನು ಒಬ್ರು ಮಾಜಿ ಪ್ರಧಾನಮಂತ್ರಿಯ ಶ್ರೀಮತಿ, ದೊಡ್ಡ ನಾಯಕರ ಶ್ರೀಮತಿ ಅನ್ನೋದಕ್ಕಿಂತ ಒಂದು ಸಾಧಾರಣ ನಾನು ಒಂದು ಮಹಿಳೆ ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಸುಲಭ ಅಲ್ಲ. ಈ ರೀತಿ ಸಾಧಾರಣವಾಗಿ ಪ್ರತಿಯೊಬ್ಬರಂತೆ ಬಾಳಿ ಎಲ್ಲರನ್ನು ಗೌರವಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರಿಗೂ ಆ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಬಾಳದಂತ ಮಹಾನ್ ತಾಯಿಗೆ ನಾವು ಎಷ್ಟು ಗೌರವ ಸಲ್ಲಿಸಲು ಸಾಲಲ್ಲ. ಅವರ ಬದುಕು ಒಂದು ಸಂದೇಶವಾಗಿರುತ್ತೆ. ಅಂತ ಮಹಾನ್ ತಾಯಿಗೆ ಗೌರವ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಂದು ಅವರಿಗೆ ಗೌರವ ಸಲ್ಲಿಸುವಂತದ್ದು ಮಾಡಿದ್ದೀನಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ದೊಡ್ಡ ಆಸೆಯಂತೆ ಇಲ್ಲಿ ನೆಲೆಸಬೇಕು, ಇಲ್ಲಿ ಅವರ ಅಂತಿಮ ಸಂಸ್ಕಾರ ಆಗ್ಬೇಕು ಅನ್ನುವಂಥದ್ದಿತ್ತು. ಆ ಪ್ರಕಾರವಾಗಿ ನಡೆದಿದೆ. ಹಾಗಾಗಿ ಈ ಸ್ಥಳ ಮಹಿಮೆ ಮತ್ತು ಮಹತ್ವ ಹೆಚ್ಚಾಗುವಂಥದ್ದಾಗುತ್ತೆ ಅಂತ ತಿಳಿಸಿ ನಮ್ಮ ಸಾರಾ ಮಹೇಶಣ್ಣನವರು ಇವತ್ತು ನನ್ನ ಜೊತೆನಲ್ಲಿ ಇದು ಮಾಡಿದ್ದಾರೆ. ನಮ್ಮ ಮಂಜಣ್ಣವರು ಸಕಲೇಶ್ವರ ಮೇಲೆ, ನಮ್ಮ ಹಿರಿಯರಾಗಿರುವಂತ ನಮ್ಮ ಮಾದೇವಣ್ಣನವರು ಇದ್ದಾರೆ, ಮಂಜಣ್ಣವರು ಇದ್ದರು. ಒಟ್ಟಾರೆ ಅವ್ರ ಕುಟುಂಬಕ್ಕೆ ಅವ್ರ ನಷ್ಟವನ್ನ ಭರಿಸುವಂತ ಶಕ್ತಿ, ಅದರಲ್ಲೂ ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಆ ನಷ್ಟವನ್ನ ಭರಿಸುವ ಶಕ್ತಿ ಅವರು ಕೊಡ್ಲಿ. ನಮ್ಮ ನಾಡು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು